ಒಂದೊಂದು GoPro Hero 10 ಬ್ಲಾಕ್ ಅಂತ ಒಂದು ಆ್ಯಕ್ಷನ್ ಕ್ಯಾಮ್ರಾ ಇದೆ. ಬಟ್ ಆಯ್ತು, ಇದು ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ ಒನ್ ಇಯರ್ ಆಯಿತು. ಜಯತು ಜಯತು ಕನ್ನಡ ಮನಿಗೆ ಸಲಹೆ 3-4 ವಿಡಿಯೋ ಮಾಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಬರುತ್ತೆ, ನೋಡಿದ್ದೀನಿ. ಆ್ಯಕ್ಷನ್ ಕ್ಯಾಮ್ರಾ 27 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರೋದು. ಸೊ ಇಲ್ಲಿ ನೋಡ್ಬೋದು GoPro ಅಂತೇಳಿ, ಕಡೆ 10 ಬ್ಲಾಕ್. ಸೊ ಅದ್ರ ಜೊತೆ ಒಂದು ಬ್ಯಾಟ್ರಿ ಇದೆ. ಸೊ ಇದು ಪವರ್ ಬಟನು. ನನ್ನ ಮೇಲೆ ಆಣೆ ಇಟ್ಟಳು. ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ, ನೋಡ್ಬೋದು. ಫ್ರಂಟ್ ಇದೂ ಇದೆ, ಬ್ಯಾಕ್ ಸ್ಕ್ರೀನ್ ಇದೆ. ಬ್ಯಾಕ್ ಬಂದು ಟಚ್ ವರ್ಕ್, ಟೈಮ್ ಲ್ಯಾಪ್ಸ್ ಇದೆ. ಆಮೇಲೆ 4K ಆಟೋ ವೈಡ್ ಆ್ಯಂಗಲ್ ಇದೆ. ಆಟೋ ವೈಡ್ ಆ್ಯಂಗಲಲ್ಲಿ ಈ ಥರ ಬರುತ್ತೆ. ಜೂಮಿಂಗ್ ಬಂದು 1.4 ಮಾತ್ರ ಲಾಸ್ಟ್ ಜೂಮಿಂಗ್. ಆಮೇಲೆ ಇದರಲ್ಲಿ 2 ಬಟನ್ಸ್ ಮಾತ್ರ ಇರೋದು ನಮ್ಮ ಹತ್ರ. ಒಂದು ಪವರ್ ಆನ್ ಆಫು, ಆಮೇಲೆ ಮೋಡ್ ಚೇಂಜ್ ಮಾಡ್ಬೋದು. ಒಂದು ಅಂದರೆ ರೆಕಾರ್ಡಿಂಗ್ ಆಫು ಆನು, ಇದರಲ್ಲೇ ನಾವು ಮೋಡ್ ಚೇಂಜ್ ಮಾಡ್ಕೋಬೋದು. ಆಮೇಲೆ ಸ್ಲೈಡ್ ಮಾಡಿದ್ರೆ ಇವಾಗ ನೋಡಿದ್ರೆ ಟೈಮ್ ಲ್ಯಾಬ್ಸ್ ಇರೋದು ಈ ಥರ ಬಂದು ಆಲ್ರೆಡಿ ಟೈಮ್ ಲ್ಯಾಬ್ಸ್ ಇದೆ. ಸೊ ಇನ್ನೊಂದು ಕಡೆ ಸ್ಲೈಡ್ ಮಾಡಿದ್ರೆ ವಿಡಿಯೋ, ಇನ್ನೊಂದು ಕಡೆ ಈ ಥರ ಸ್ಲೈಡ್ ಮಾಡಿದ್ರೆ ಫೋಟೋಸ್ ಕ್ಲಿಕ್ ಮಾಡ್ಬೋದು. ಸೊ 3 ಆಪ್ಷನ್ ಇದೆ. ವಿಡಿಯೋದಲ್ಲಿ ಅದೇ ಲೆನ್ಸ್ ಅಂತಂದರೆ ಅದೇ, ಇವಾಗ ನಮ್ಗೆ ವೈಡ್ ಆ್ಯಂಗಲ್ ಬೇಡ ಅಂದರೆ ಸ್ಟ್ರೈಟ್ ಬೇಕು ಅಂದರೆ ಸ್ಟ್ರೈಟ್ ಮಾಡ್ಕೋಬೋದು. ಸೊ ವೈಡ್ ಆ್ಯಂಗಲ್ ಇಟ್ಟರೆ ಏನಂದರೆ ಒಂಥರ ಈ ಇನ್ಸ್ಟಾ 360 ಬರುತ್ತಲ್ಲ, ಆ ಥರ ಬರುತ್ತೆ. ನೋಡ್ಬೋದು ನೀವು ಯಾವ ಥರ ಇದಾಗುತ್ತೆ ಅಂತ ನೋಡಿ. ವೈಡ್ ಆ್ಯಂಗಲ್ ಇಟ್ಟರೆ ಒಂಥರ ರೌಂಡ್ ಥರ ಬಂದಂಗುತ್ತೆ. ಅದೇ ಲೀನಿಯರ್ ಇಟ್ಟರೆ ಅಂದರೆ ಫ್ಲ್ಯಾಟಾಗಿ ಬರುತ್ತೆ. ನಿಮ್ಮದು ಏನೇನು 16.9 ರೆಸಲ್ಯೂಷನ್ ಏನೇನು ತೆಗಿತಾರಲ್ಲ, ಅದಕ್ಕೆ ಹೋದಾಗ ಆ ಥರ ಬರುತ್ತೆ ಅಷ್ಟೇ. ನೋಡ್ಬೋದು ಚೇಂಜಸ್ ಆಗುತ್ತೆ ಮೋಡ್ ನೋಡಿ. ಇವಾಗ ನೋಡಿ, ಸೊ ಇದೊಂದು ಫೀಚರ್ಸ್ ಇರೋದು. ಸೊ ಏನೇನು ಬರುತ್ತೆ ಅಂದರೆ ಒಂದು ಬ್ಯಾಟ್ರಿ, ಒಂದು GoPro Hero 10 ಕ್ಯಾಮ್ರಾ, ಆಮೇಲೆ J-Mute ಅಂತ ಬರುತ್ತೆ ಅಂತ. ಸೊ ಇದೊಂದು ಮ್ಯೂಟು. ಸೊ ಇದಕ್ಕೆ ಶೂ ಕೂಡ ಕೆಳಗಡೆ ಆಲ್ಮೋಸ್ಟ್ ಇದರಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಇರುತ್ತೆ ಶೂಸ್. ನೀವು ಡೈರೆಕ್ಟಾಗಿ ಹ್ಯಾಂಡಲ್ಡ್ ಇತ್ತು ಅಂದರೆ ಈ ಥರ ಲೈಕ್ ಟ್ರೈಪಾಡ್ ಇತ್ತು ಅಂದರೆ ಡೈರೆಕ್ಟ್ ಮ್ಯೂಟ್ ಮಾಡಿಬಿಟ್ಟು ಸೊ ಈ ಥರ ಬರುತ್ತೆ. ಈ ಥರ ಡೈರೆಕ್ಟಾಗಿ ಮ್ಯೂಟ್ ಮಾಡ್ಬೋದು. ಮುಂಚೆ Hero 8 7ನಲ್ಲಿ ಇದು ಶೂ ಅಂತ ಇರ್ತಿಲ್ಲ, ಇದು ಲೆಗ್ಸ್ ಇದು ಇರ್ತಿರಲಿಲ್ಲ ಅಂತ ಬಿಟ್ಟು. ಮತ್ತು ಒಂದು ಉಲಾಂಜಿ, ಈಗ ಮೋಟೋ ಲಾಗ್ಸ್ ಮಾಡ್ಬೇಕಂದ್ರೆ ಇದೊಂದು ಉಲಾಂಜಿ ಅಂತಾರೆ, ಉಲಾಂಜಿ. ಸೊ ಉಲಾಂಜಿ ಅಂತ ಬೇಕೇ ಬೇಕು. ಯಾಕಂದರೆ ನಾವು ಡೈರೆಕ್ಟಾಗಿ ಈಗ ಇದರಲ್ಲಿ ನಾವು ಎಕ್ಸ್ಟರ್ನಲ್ ಮೈಕ್ ತೊಗೋಬೇಕಂದ್ರೆ ಅದಕ್ಕೆ ಮತ್ತು ಸಪ್ರೇಟ್ ಬರುತ್ತೆ. ಆ ಮೈಕ್ ಸ್ವಲ್ಪ ಕಾಸ್ಟ್ಲಿ ಇರೋದು. ಅದು ಮೈಕ್ ಇದೆ ನನ್ನ ಹತ್ರ, ಮೋಸ್ಟ್ ಆವಾಗಲೇ ತೊಗೊಂಡಿರೋದು ಇದೆ. ಬಟ್ ಅದು GoProದೇ ಇದೆ ನೋಡಿ, ಕಾಣಿಸ್ತಾ ಇಲ್ಲ ಅದು. ಸೊ GoProದನೇ ಆಡಿಯೋ ಮ್ಯೂಟ್. ಇದು ಒಂದೇ ಒಂದು ಕೇಬಲ್ಲು ಇಷ್ಟು ಕಾಸ್ಟ್ಲಿ ಇದೆ, ಅರೌಂಡ್ 4,900 ಇನ್ಕಮ್ ಟ್ಯಾಕ್ಸ್. ಬಟ್ ಇದರಲ್ಲಿ ಆಡೋ 3.5 ಜಾಕ್ ಇದು ಅಡಾಪ್ಟರ್ದು ಇದೂ ಜಾಕು ಬರುತ್ತೆ. ಆಮೇಲೆ Type-C ಚಾರ್ಜಿಂಗು ಮಾಡ್ಕೋಬೋದು. ಇದರಲ್ಲಿ 2 ಥರ ಮೈಕ್ ನಾವು ಹಾಕೋಬೋದು. ಈಗ C ಟೈಪ್ ಇಯರ್ಫೋನ್ಸ್ ಬರ್ತಲ್ಲ, ಆ ಥರ ಮೈಕ್ ಇದ್ದರೂ C ಟೈಪ್ ಮ್ಯೂಟ್ ಮಾಡ್ಕೋಬೋದು. ಆಮೇಲೆ 3.5 ಜಾಕ್ ಇತ್ತಂದ್ರೆ ಅದು ಮಾಡ್ಕೋಬೋದು. ಸೊ ಇದೊಂದು. ಆಮೇಲೆ ಇದೊಂದು ಬ್ಯಾಟ್ರಿ, ಒಂದು GoPro, ಇದೊಂದು ಮ್ಯೂಟು, ಒಂದು ಸ್ಕ್ರೂ, ಇದು GoProದಲ್ಲಿ, ಇದೊಂದು J-Mute, ಇದೊಂದು ಜಾಕು, 2 ಇದ್ದಾವೆ. ಅದೊಂದು
ಆಮೇಲೆ ಕ್ಯಾಮ್ರಾ, ಒಂದು ಸ್ಕ್ರೂ, ಒಂದು ಬ್ಯಾಟ್ರಿ. ಇವು 4 ಐಟಮ್ಸ್ಗೆ 27,000 ಇವಾಗೆಲ್ಲ ಖತಮ್. ಆಮೇಲೆ ನೀವು ಮೋಟೋ ಲಾಕ್ ಮಾಡ್ತೀನಿ ಅಂತಂದರೆ ಇದು ಬೇಕೇ ಬೇಕು. ಯಾಕಂತಂದರೆ ಇದರಲ್ಲಿ ನಾವು ಎಕ್ಸ್ಟರ್ನಲ್ ಆಡಿಯೋ ತೊಗೋಬೇಕಂತಂದರೆ ಎಕ್ಸ್ಟರ್ನಲ್ ಈ ಅಡಾಪ್ಟರ್ ಯೂಸ್ ಮಾಡ್ಕೊಂಡು ನಾವು ಈ ಥರ ಮ್ಯೂಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕಂತೇಳಿ ಇದೊಂದು ಉಲಂಜಿ ಕೇಸ್ ಇದೆ. ಈ ಕ್ಯಾಮ್ರಾ ಜೊತೆ ಏನು ಡೋರ್ ಬರುತ್ತಲ್ಲ, ನಾವು ಬ್ಯಾಟ್ರಿ ಇನ್ಸರ್ಟ್ ಮಾಡ್ತೀವಿ. ಈ ಡೋರು ಕ್ಯಾಮ್ರಾ ಜೊತೆ ಇರೋದನ್ನು ಯೂಸ್ ಮಾಡಿದರೆ ಮಾತ್ರ ನಾವು ವಾಟ್ರಲ್ಲಿ ಡಿಪ್ ಮಾಡೋಕ್ಕಾಗೋದು. ಇನ್ ಕೇಸ್ ನೀವು ತೆಗೆಯೋದು ಬಿಟ್ಟು ಇದು ಡೋರ್ ಓಪನ್ ಮಾಡಿಬಿಟ್ಟು ಇಲ್ಲಿದೆಯಲ್ಲ ನೋಡಿ, ಡೋರ್ ಓಪನ್ ಇದೆ, ಈ ಥರ ಉಲಂಜಿ ಕೇಸಲ್ಲಿ ಹಾಕಿಬಿಟ್ಟು, ಬಟ್ ಇಲ್ಲಿ ಡೋರ್ ಇರುತ್ತೆ, ಬಟ್ ಇದು ವಾಟರ್ ಪ್ರೂಫ್ ಯಾವುದೇ ಕಾರಣಕ್ಕೂ ಆಗಲ್ಲ ಈ ಥರ ಫಿಟ್ ಮಾಡಂದರೆ. ಯಾಕಂದರೆ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ನೀರು ಹೋಗುತ್ತೆ, ಇಲ್ಲಿ ನೀರು ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲಿ ನೀರು ಇರುತ್ತೆ. ಇದು ಯಾವಾಗ ಅಂತಂದರೆ ನಾವು ಇಲ್ಲಿ ಹೆಲ್ಮೆಟ್ ಮ್ಯೂಟ್ ಮಾಡೋಕ್ಕೋಗ್ತಾರೆ ಇದು ಆಡಿಯೋ ಎಕ್ಸ್ಟರ್ನಲ್ ಹಾಕ್ತಾ ಇದೆ, ಈ ಥರ ಹಾಕಿ ಇದು ಮಾಡಿರ್ತೇವಲ್ಲ, ಅದಕ್ಕೆ ಇನ್ನೊಂದು ಬ್ಲೂ ಟ್ಯಾಪ್ ಅಂತ ಬರುತ್ತೆ, ಬ್ಲೂ ಟೇಪ್ ಅದು ಹಾಕ್ಬೇಕು. ಬಟ್ ಅದು ಹಾಕಿದರೂ ಆಲ್ಮೋಸ್ಟ್ 100% ವಾಟರ್ ಪ್ರೂಫ್ ಆಗೋಲ್ಲ. ಏನೋ ಒಂದು ಇದ್ರ ಮೇಲೆ ಧೈರ್ಯದ ಮೇಲೆ ಮಾಡಬೇಕಾಗುತ್ತೆ. ಯಾಕಂದರೆ 100% ವಾಟರ್ ಪ್ರೂಫು ನೀವು ಕ್ಯಾಮ್ರಾ ಜೊತೆ ಬಂದಾಗ ಡೋರ್ ಇರುತ್ತಲ್ಲ, ಆ ಡೋರ್ ಹಾಕಿದ್ರೆ ಮಾತ್ರ ನಿಮಗೆ 100% ವಾಟರ್ ಪ್ರೂಫ್ ಡಿಪ್ ಮಾಡ್ಬೋದು. ಇದು ನೋಡಿದ್ದೆ. ಯಾಕಂದರೆ ಇದು ಯಾಕೆ ವಾಟ್ರ್ ಹೋಗಲ್ಲ ಅಂದರೆ ಇಲ್ಲಿ ರಬ್ಬರ್ ಕೋಟಿಂಗ್ ಇದೆ ಒಳಗಡೆ. ಅದೇನಾಗುತ್ತೆ ಅಂದರೆ ಒಂದು ಹನಿ ಕೂಡ ನೀರಿಲ್ಲಿ ಹೋಗೋ ಚಾನ್ಸೇ ಬಿಡಲ್ಲ. ನೋಡ್ಬೋದು ನೀವು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ. ಆಮೇಲೆ ನೀವು ಬೇಕಂದರೆ ಇದೇ ಥರ ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಂಡು ನೀರಲ್ಲಿ ವಾಟ್ರಲ್ಲಿ ಡಿಪ್ ಮಾಡಿಬಿಟ್ಟು ವಿಡಿಯೋ ಮಾಡ್ಬೋದು. ನೀವು ಇದು ಒಂದ್ಸಲ ರಿಮೂವ್ ಮಾಡಿ ಇದು ಹಾಕಿದರೆ ಯಾವುದೇ ಕಾರಣಕ್ಕೂ ವಾಟರ್ ಪ್ರೂಫ್ ಅಲ್ಲ. ವಾಟರ್ ಪ್ರೂಫ್ ಅಂತ ಮಾಡೋಕೆ ಹೋದ್ರೂ ಸ್ವಲ್ಪ ಅದು ನೋ ಗ್ಯಾರಂಟಿ. ಇನ್ನೊಂದು ಇದು ಯಾವ ಥರ ಡೋರ್ ಓಪನ್ ಮಾಡೋದು ಅಂದರೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಬೇಕು ಕೆಳಗಡೆ, ಅವಾಗ ಅದು ಇದು ಇದೆಯಲ್ಲ, ಹಿಂಗೆ ರಿವರ್ಸ್ ಹೊಡೆದ್ರೆ ಇದೊಂದು ಇದು ಇದೆ ಇಲ್ಲಿ ಓಪನ್ ಇರೋದು ಪೇಚ್, ಅದು ಈ ಲೆಗ್ಸಿಂದ ಆಚೆ ಬಂದ್ಬಿಡುತ್ತೆ. ಅದೇ ಹಿಂಗೇನೆ ಅದನ್ನು ವಾಪಸ್ಸು ಹಿಂಗೆ ಪ್ರೆಸ್ ಮಾಡಿ. ಬರೀ ನಾನು ಇದು ಒಂದೇ ಬ್ಯಾಟ್ರಿ ಇಟ್ಕೊಂಡು ರೆಕಾರ್ಡ್ ಮಾಡೋಕ್ಕೆ ಅಥವಾ ಲಾಂಗ್ ಟ್ರಿಪ್ಪಲ್ಲಿ ಹೋದಾಗೆ ರೆಕಾರ್ಡ್ ಮಾಡ್ತೀವಿ ಅಂತರ ಆಗಲ್ಲ. ಅದಕ್ಕಂತೇಳ್ಬಿಟ್ಟು ನಾನು ಬೇರೆ ಇದೆ ಟೆಸ್ಲಿನ್ ಅಂತೇಳ್ಬಿಟ್ಟು ಒಂದು ಚಾರ್ಜಿಂಗ್ ಹಬ್ಬು ವಿತ್ 2 ಬ್ಯಾಟ್ರಿ ತೊಗೊಂಡಿದ್ದೀನಿ. ಇದು ನೋಡ್ಬೋದು, ಈ ಥರ ಬರುತ್ತೆ. ಇದು Hero 10, Hero 11 3 ವರ್ಷನ್ ಬರುತ್ತೆ ಇದು. ಇದು ಇವಾಗ ಏನು 2 ಬ್ಯಾಟ್ರಿ, ಇದೊಂದು ಚಾರ್ಜಿಂಗ್ ಹಬ್ಬು ಸೇರಿ 4,500 ರೂಪಾಯಿ. ಇದು ನಮ್ಮದು ಒರಿಜಿನಲ್ ಗೋಪ್ರೋದು ಹೀರೋ ಬ್ಯಾಟ್ರಿನೂ ಒಟ್ಟಿಗೆ ಆಗಿಬಿಟ್ಟು. ಬಟ್ ನಾನು ಕರೆಕ್ಟಾಗಿ ಇದ್ರದ್ದು ಟೈಮಿಂಗ್ಸ್, ಬ್ಯಾಟ್ರಿ ಲೈಫ್ ಟೈಮ್ಸ್ದು ಚೆಕ್ ಮಾಡಿಲ್ಲ. ಯಾವಾಗಾರ ಎಲ್ಲರೂ ಹೋದಾಗೆ ಒಂದು ಬ್ಯಾಟ್ರಿ ಲೈಫ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಆಮೇಲೆ ಈ ಬ್ಯಾಟ್ರಿ ಅಡಾಪ್ಟರ್ ಹಬ್ ಏನಿದೆ, ಹಬ್ ಒಳಗಡೆ ಮೆಮ್ರಿ ಕಾರ್ಡ್ ಇಟ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ಮಿಸ್ ಆಗುತ್ತೆ ಅದೊಂದು. ಇದು ನನ್ನ ಹತ್ರ ಇರೋದು ಇವಾಗ ಕ್ಯಾಮ್ರಾ ಗ್ಯಾಜೆಟ್ಸ್ಗಳು. ಅದಾದಮೇಲೆ ಇನ್ನೊಂದು ಡಿಜಿಟೆಕ್ದೊಂದು ಬ್ಲೂಟೂತ್ ಮೈಕ್ ಇದೆ, ಅದೊಂದನ್ನೇ ವಿಡಿಯೋ ಮಾಡೋಕ್ಕೆ. ಈಗ ಟೆಸ್ಲಾ ಬ್ಯಾಟ್ರಿ ಹಾಕೋಣ, ಆನ್ ಆಗುತ್ತಾ ಇಲ್ಲ ಅಂತೇಳಿ. ಬಟ್ ನಾನು ಈ ಟೆಸ್ಲಾದ ಬ್ಯಾಟ್ರಿ ಪರ್ಚೇಸ್ ಮಾಡಬೇಕಾದ್ರೆ ರಿವ್ಯೂ ನೋಡಿದಾಗ ಏನಾಯಿತು ಅಂದರೆ ಆ ಬ್ಯಾಟ್ರಿ ಓವರ್ ಹೀಟೆಡ್ ಅಂತ ಬರುತ್ತೆ ಅಂತೆ, ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಈ ಬ್ಯಾಟ್ರಿ ಮಾಡೀನಿ, ಅಂಥದ್ದೇನು ಪ್ರಾಬ್ಲಮ್ ಬಂದಿಲ್ಲ. ಬಟ್ ಚೆನ್ನಾಗಿದೆ. ಯಾಕಂದರೆ ನಾನು ಇನ್ನೂ ಪೂರ್ತಿ 0 to 100 ಖಾಲಿ ಹೋಗೋರು 3 ಬ್ಯಾಟ್ರಿ ಯೂಸ್ ಮಾಡಿಲ್ಲ. ಯಾಕಂದ್ರೆ 3 ಬ್ಯಾಟ್ರಿ ಯೂಸ್ ಮಾಡಿ ನೋಡಿದ ಮೇಲೆ ಗೊತ್ತಾಗೋದು ಎಷ್ಟು ಅಂತೇಳಿ. ಇದಕ್ಕೆ ಮಾತ್ರ ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಕ್ಯಾಮ್ರಾ ಆನ್ ಆಗುತ್ತೆ, ನೋಡ್ಬೋದು 2 ಸೈಡ್ ಸ್ಕ್ರೀನು. ಬಟ್ ಇದನ್ನು ಇನ್ನೊಂದು ಏನಂತಂದರೆ ಇದರಲ್ಲಿನೂ ಇನ್ಕ್ಲೂಡಿಂಗ್ ಮೈಕ್ ಇರುತ್ತೆ. ನಾವು
ಇದೇ ಥರ ವಿಡಿಯೋ ಮಾಡ್ತೀವಿ ಅಂತಂದ್ರೆ ಅಷ್ಟು ಇದರಲ್ಲಿ ಕ್ಲಿಯರಿಟಿಯಾಗಿ ಮೈಕ್ ಕೇಳಿಸುತ್ತೆ. ಬಟ್ ವಿಂಡ್ ಏನಾದ್ರು ಜಾಸ್ತಿ ಇದ್ದರೆ ಸ್ವಲ್ಪ ಏರ್ ಸೌಂಡ್ ಜಾಸ್ತಿ, ವಿಂಡ್ ಸೌಂಡ್ ಬರುತ್ತೆ. ಬಟ್ ಅದಕ್ಕೆ ನೀವು ನಾರ್ಮಲ್ ಮೈಕ್ ಹಾಕಿಬಿಟ್ಟು ಇದು ಮಾಡ್ತೀನಿ ಅಂತಂದಿಲ್ಲ. ನೀವು ಎಕ್ಸ್ಟರ್ನಲ್ ಮೈಕ್ ತೊಗೊಂಡು ಸಪೋರ್ಟ್ ಮಾಡ್ಕೋತೀನಿ ಅಂತಂದರೆ ಅದಕ್ಕೆ ಇದು ಮೈಕ್ ಅಡಾಪ್ಟರ್ ತೊಗೊಳ್ಳೇಬೇಕು. ಈ ಮೈಕ್ ಅಡಾಪ್ಟರ್ ತೊಗೊಂಡ್ರೆ ನಿಮಗೆ ವಾಯ್ಸ್ ಕ್ಲಾರಿಟಿ ಬರೋದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕ್ಲಾರಿಟಿ ಬರೋಲ್ಲ, ಸಪೋರ್ಟು ಮಾಡಲ್ಲ ಫಸ್ಟು. ಸೊ ನೀವು ಹಿಂಗೆ ನೀವು ಇಲ್ಲೇ ಅಥವಾ ಈಗ ನಾರ್ಮಲ್ ನಡ್ಕೊಂಡು ವ್ಲಾಗ್ ಆ ಥರ ಮಾಡ್ತೀರಂದರೆ ನಾರ್ಮಲ್ ಎಷ್ಟು ಬೇಕೋ ಅಷ್ಟು ವಾಯ್ಸ್ ಕ್ಲಾರಿಟಿ ಬರುತ್ತೆ, ರೆಕಾರ್ಡ್ ಆಗುತ್ತೆ. ಬಟ್ ಇಯರಲ್ಲಿ ನಾಯ್ಸಲ್ಲಿದ್ದರೆ ತುಂಬ ಸ್ವಲ್ಪ ಗಾಳಿ ಸೌಂಡ್ ಜಾಸ್ತಿ ಬರುತ್ತೆ. ಸೊ ಇನ್ನೊಂದೇನು ಹೇಳೋದಂದರೆ ಇದರಲ್ಲಿ ಮೆಮ್ರಿ ಕಾರ್ಡ್ ಹಾಕೋಕ್ಕೆ ಇಲ್ಲಿ ಆಪ್ಷನ್ ಇದೆ. ನಾನು ಆಲ್ರೆಡಿ ಇಲ್ಲೊಂದು ಮೆಮ್ರಿ ಕಾರ್ಡ್ ಹಾಕಿದ್ದೀನಿ ನೋಡಿ. ಮೆಮ್ರಿ ಕಾರ್ಡ್ ಇಲ್ಲೇ ಒಳಗಡೆನೇ ಇದೆ ಮೆಮ್ರಿ ಕಾರ್ಡ್ ಹಾಕೋಕ್ಕೆ. ಸೊ ಗೋಪುರದ ಒಂದು ವೀಡಿಯೋ ಮಾಡಿದ್ದೀನಿ ಇವಾಗಲೇ. ಅದು ನನಗೆ ತಿಳಿದ್ರ ಬಿಟ್ಟು ಸುಮ್ಮನೆ ಬೇಸಿಕ್ಕಾಗಿ ಹೇಳಿರೋದು ನನ್ನ ಹತ್ರ. ಅದು ಅದ್ರ ಬಗ್ಗೆ ಸ್ಪೆಸಿಫಿಕೇಷನ್ ಅಷ್ಟೊಂದು ಕ್ಲಿಯರಿಟಿ ಗೊತ್ತಿಲ್ಲ. ಬಟ್ 27K ಸ್ವಲ್ಪ ಅಷ್ಟೇ ಗೊತ್ತು. ಅದ್ರ ನನ್ನ ಹತ್ರ ಏನೇನು ತೊಗೊಂಡೆ ಅದು ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇನ್ನೊಮ್ಮೆ ಯಾವಾಗ ಸಿಗುತ್ತೆ ಅದರ ಕರೆಕ್ಟಾಗಿ ಏನು ಸ್ಪೆಸಿಫಿಕೇಷನ್ ಇದೆ, ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಅದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹತ್ರ ಡಿಜಿಟೆಕ್ ಅಂತ ಒಂದು ಬ್ಲೂಟೂತ್ ವೈರ್ಲೆಸ್ ಮೈಕ್ ಇದೆ. ಅದರ ಬಗ್ಗೆ ಅದೊಂದು ವಿಡಿಯೋ ಮಾಡ್ತೀನಿ. ಬಟ್ ಅದ್ರದ್ದು ಅಷ್ಟೊಂದು ಟೆಕ್ನಿಕಲಾಗಿ ನನಗೆ ಅಷ್ಟೊಂದು ಇದು ಗೊತ್ತಿಲ್ಲ. ಬಟ್ ಅದು ನನಗೆ ಯಾವ ಥರ ಏನಂತೇಳಿ ಯಾವ ಥರ ಆಪ್ಷನ್ ಇದೆ, ಅಪ್ ಟು ಎಷ್ಟುವರೆಗೂ ಸಪೋರ್ಟ್ ಮಾಡ್ತೀವಿ, ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.